ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ವಿರುದ್ಧ ಪ್ರತಿಭಟನೆ ಮಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಿ ಮಂಜುನಾಥ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಬಿಜೆಪಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಹಾನಗರ ಪಾಲಿಕೆ ಆಡಳಿತ ಪಕ್ಷದ ನಾಯಕ ಚನ್ನಬಸಪ್ಪ ಅವರು ಡಿ ಮಂಜುನಾಥ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಸಾಹಿತಿಗಳೇ ಅಲ್ಲದ ಸದಸ್ಯರಿಂದ ಆಯ್ಕೆಯಾಗಿದ್ದಾರೆ ಎಂದು ಟೀಕಿಸಿದ್ದಾರೆ. ಇದರೊಂದಿಗೆ ಪಠ್ಯಪುಸ್ತಕ ಪರಿಷ್ಕರಣೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಹಿಂದೂಗಳಿಗೆ ಒಂದು ಕಳಂಕ ಎಂದಿದ್ದಾರೆ. ಚನ್ನಬಸಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಏನ್ ಹೇಳಿದ್ರು ನೀವೇ ನೋಡಿ. ಇಡೀ ರಾಜ್ಯದಲ್ಲಿ ಪಠ್ಯ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಪಠ್ಯ ಪರಿಷ್ಕರಣೆ ಆಗುವಂಥ ಸಂದರ್ಭದಲ್ಲಿ ಅನೇಕ ಸಂಗತಿಗಳನ್ನು ಗಮನಿಸಿ ಪಠ್ಯವನ್ನು ರಚನೆ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸತ್ಯದ ಸಂಗತಿ. ರೋಹಿತ್ ಚಕ್ರತೀರ್ಥರ ನೇತೃತ್ವದಲ್ಲಿ ನಡೆದಂಥ ಪಠ್ಯ ಪರಿಷ್ಕರಣೆಯ ಸಂಗತಿಗಳೇನಿದೆ ಅತ್ಯಂತ ಅಭೂತಪೂರ್ವವಾಗಿ ನಡೆದಿರುವಂಥ ಒಂದು ಸಂಗತಿ, ಅದೊಂದು ಘಟನೆ ಅಂತೇಳಿ ನಾನು ಭಾವಿಸ್ತೇನೆ. ಭಾರತೀಯ ಪರಂಪರೆ, ಸಂಸ್ಕೃತಿ, ಇತಿಹಾಸ, ಚರಿತ್ರೆಯ ಪುಟಗಳಲ್ಲಿರುವಂಥ ಸತ್ಯ ಸಂಗತಿಗಳನ್ನು ಅನಾವರಣ ಮಾಡುವಂಥ ಒಂದು ಪ್ರಯತ್ನ ರೋಹಿತ್ ಚಕ್ರತೀರ್ಥರ ತಂಡ ಮಾಡಿದೆ ಅಂತೇಳಿ ನಾನು ಭಾವಿಸ್ತೇನೆ. ಈ ರೀತಿಯ ಒಂದು ಕಾರ್ಯಕ್ಕೆ ಭಾರತದ ಇತಿಹಾಸ, ಪರಂಪರೆ, ಸಂಸ್ಕೃತಿ ಇದೆಲ್ಲದನ್ನು ಮಕ್ಕಳಿಗೆ ತಿಳಿಸಬೇಕು ಅಂತ ಯೋಚನೆ ಮಾಡಿದಂಥ ಸಂಗತಿಗೆ ಕಾಂಗ್ರೆಸ್ ವಿರೋಧ ಮಾಡ್ತಾ ಇರುವಂಥದ್ದು ಈ ಭಾರತದ ದ್ರೋಹಿಯ ವರ್ತನೆ ಅಂತೇಳಿ ನಾನು ಭಾವಿಸ್ತೇನೆ. ನಮ್ಮ ಹೆಮ್ಮೆಯ ಸಂಗತಿಗಳನ್ನ ಮರೆಮಾಚಿದಂಥ ಕಾಂಗ್ರೆಸ್ ಪಠ್ಯದ ಕ್ರಮದಲ್ಲಿ ಅವತ್ತಿಂದನೂ ಕೂಡ ಯಾವುದೇ ದೇಶಕ್ಕೆ ಪೂರಕ ಅಲ್ಲ ಅಂತ ಸಂಗತಿಗಳನ್ನೇ ಹೆಚ್ಚು ತಿಳಿಸುವಂತ ಕೆಲಸವನ್ನು ಮಾಡ್ತಾ ಬಂತು. ಅದರ ಪರಿಣಾಮ ಈ ದೇಶ ಒಂದು ಅಂತ ಹೇಳುವಂತ ಸಂಗತಿ ಏನಿದೆ ಅದಕ್ಕೆ ಮಾರಕವಾಗಿ ಪರಿಣಾಮ ಆಗಿರುವಂಥದ್ದು ಕೂಡ ನಾವು ಕಂಡಿದ್ದೇವೆ. ರೋಹಿತ್ ಚಕ್ರತೀರ್ಥದ ನೇತೃತ್ವದ ಸಮಿತಿ ಪಠ್ಯ ಪರಿಷ್ಕರಣೆಯನ್ನು ಮಾಡೋದ್ರ ಮೂಲಕ ಭಾರತದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಚರಿತ್ರೆಯ ಇತಿಹಾಸಗಳನ್ನ, ಅದರ ಶ್ರೇಷ್ಠತೆಗಳನ್ನು ತಿಳಿಸೋದರಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಭಾರತೀಯ ಸಂಸ್ಕೃತಿ ಮೇಲೆ, ಭಾರತದ ಅನೇಕ ಪ್ರಮುಖ ಸಂಗತಿಗಳ ಮೇಲೆ ಆಕ್ರಮಣ ಮಾಡಿದಂತಹ, ಅನೇಕ ಮೌಲ್ಯಗಳನ್ನೇ ನಾಶ ಮಾಡಲಿಕ್ಕೆ ಹೊರಟಂತಹ, ಅನೇಕ ಧರ್ಮದ್ರೋಹಿಗಳು ಈ ದೇಶದ ಮೇಲೆ ಅಟ್ಟಹಾಸವನ್ನು ಮೆರೆದಂತಹ, ಅವರ ಇತಿಹಾಸವನ್ನು ಮಕ್ಕಳಿಗೆ ತಿಳಿಸಿ, ಹಾಗಾದ್ರೆ ಭಾರತ ಯಾವತ್ತೂ ಕೂಡ ಸೋಲನ್ನೇ ಅನುಭವಿಸುವಂತ ದೇಶ ಅನ್ನುವಂಥ ಸ್ಥಿತಿಗೆ ಮಕ್ಕಳಿಗೆ ತಿಳಿಸುವಂತ ಕೆಲಸವನ್ನು ಮಾಡಿ, ಇದು ಕಾಂಗ್ರೆಸ್ ತನ್ನ ನಿಲುವನ್ನು ಲಾಗಾಯ್ತು ಕೂಡ ಮಾಡ್ಕೊಂಡ್ ಬಂದಿರುವಂಥದ್ದು. ಬರೀ ಪಠ್ಯ ಪುಸ್ತಕದ ಮೂಲಕ ಮಾಡಲಿಲ್ಲ, ಅವರು ಈ ದೇಶವನ್ನ ಒಂದು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಬಂಕಿಮಚಂದ್ರರು ಬರೆದಂತಹ ವಂದೇ ಮಾತರಂ ಗೀತೆಯನ್ನ ತುಷ್ಟೀಕರಣದ ನೀತಿಗೋಸ್ಕರ ತುಂಡರಿಸಿದಂಥ ಒಂದು ಕೀರ್ತಿ ಕಾಂಗ್ರೆಸ್ಗೆ ತಲುಪುತ್ತೆ. ಅವತ್ತಿನ ಕಾಂಗ್ರೆಸ್ಸಿನ ಸಮಾವೇಶಗಳಲ್ಲಿ ವಂದೇ ಮಾತರಂ ಹೇಳ್ತಾ ಇತ್ತು. ವಂದೇ ಮಾತರಂ ಹೇಳ್ತಾ ಇರುವಂತ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ನೋವಾಗತ್ತೆ ಅಂತ ಒಂದೇ ಕಾರಣಕ್ಕೋಸ್ಕರ ಅಲ್ಲಿ ದುರ್ಗೆ ಬರ್ತಾಳೆ, ಈ ದೇಶದ ಸಂಸ್ಕೃತಿ ಬರುತ್ತೆ, ಪರಂಪರೆ ಬರುತ್ತೆ, ಅನೇಕ ಸಂಗತಿಗಳು ಅದರೊಳಗಡೆ ಬರೋದ್ರಿಂದ ಅನೇಕ ವಿಗ್ರಹದ ವಿರೋಧಿಗಳಿಗೆ, ವಿಗ್ರಹದ ಆರಾಧನೆ ವಿರೋಧಿಗಳಿಗೆ ನೋವಾಗತ್ತೆ ಅಂತ ಹೇಳಿ
ವಂದೇ ಮಾತರಮನ್ನ ಆ ಸಮಾವೇಶದಲ್ಲಿ ನಿಲ್ಲಿಸಿದಂಥದ್ದು ಕಾಂಗ್ರೆಸ್ಸಿನ ಕೀರ್ತಿ. ವಂದೇ ಮಾತರಂ ಘೋಷಣೆಯನ್ನು ಕೂಗಿದ್ರೆ, ವಂದೇ ಮಾತರಂ ಗೀತೆಯನ್ನು ಹೇಳ್ಕೊಂಡ್ರೆ ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಶಕ್ತಿ ಕೊಡ್ತದಂತ ವಂದೇ ಮಾತರಂ. ಅದನ್ನು ತುಂಡು ಮಾಡಿದ್ದು ಕಾಂಗ್ರೆಸ್. ಹಾಗೆ ಪಠ್ಯದ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರು ಕೂಡ ಯಾವುದು ಬೇಡವೋ ಅದನ್ನ ತಿರುಗುವಂತ ಕೆಲಸವನ್ನ ಮಾಡ್ತಾನೆ ಬಂದ್ರು. ರಾಮನನ್ನ ವಿರೋಧವನ್ನ ಮಾಡಿ ರಾಮನ ಕೊರಳಿಗೆ ಚಪ್ಪಲಿಯ ಹಾರವನ್ನು ಹಾಕೋದ್ರ ಮೂಲಕ ಹಿಂದೂ ಸಮಾಜಕ್ಕೆ ಅವಮಾನ ಮಾಡಿದಂತಹ ವ್ಯಕ್ತಿಗಳ ಪಾಠವನ್ನ ಜೋಡಿಸುವಂತ ಕಾಂಗ್ರೆಸ್ಸಿನ ಮಾನಸಿಕತೆ ಏನಿದೆ, ಅದೇ ಬೇಕು ಅಂತ ಹೇಳೋಂಥ ಕಾಂಗ್ರೆಸ್ಸಿಗೆ ಹಿಂದುತ್ವಕ್ಕೆ ಸಂಬಂಧಪಟ್ಟಂತ, ಹಿಂದೂ ವಿಚಾರಕ್ಕೆ ಸಂಬಂಧಪಟ್ಟಂತ, ಭಾರತೀಯ ವಿಚಾರಕ್ಕೆ ಸಂಬಂಧಪಟ್ಟಂತ ಸಂಗತಿಗಳನ್ನು ತಿಳಿಸ್ತೀವಿ ಅಂತ ಹೇಳಿದ್ರೆ ಯಾಕೆ ಇಷ್ಟೊಂದು ಕೋಪ? ಎಲ್ಲ ಸಂದರ್ಭಗಳಲ್ಲೂ ಕೂಡ ತಾವು ತಮ್ಮ ನಿಲುವನ್ನು ಪ್ರಕಟ ಮಾಡ್ತೀರ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಮಕ್ಕಳ ಭವಿಷ್ಯದ ಬಗ್ಗೆ, ಭವಿಷ್ಯದ ಜೊತೆ ಚೆಲ್ಲಾಟ ಆಡುವಂತ ಒಂದು ಕೃತ್ಯ ಇದೆಯಲ್ಲ, ಇದು ಹೀನ ಕೃತ್ಯ ಅಂತೇಳಿ ನಾನು ಭಾವಿಸ್ತೇನೆ. ಪಟ್ಟ ಪರಿಷ್ಕರಣೆಯ ಕಾರ್ಯ 65ರಿಂದ ಪ್ರಾರಂಭ ಆಗಿರುವಂಥದ್ದು. 65ರಿಂದ ಪ್ರಾರಂಭ ಆಗಿದೆ. ಕಳೆದ 20 ವರ್ಷದಲ್ಲಿ 3 ಬಾರಿ ಪಠ್ಯ ಪರಿಷ್ಕರಣೆ ನಡೆದಿದೆ. ಇದು 4ನೇ ಬಾರಿ. ರೋಹಿತ್ ಚಕ್ರತೀರ್ಥರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು 4ನೇ ಬಾರಿ. ಈ ಕಳೆದ 20 ವರ್ಷದೊಳಗೆ 3 ಬಾರಿ ನಡೆದಂತಹ ಈ ಒಂದು ಪಠ್ಯ ಪರಿಷ್ಕರಣೆ ಸಂದರ್ಭದೊಳಗಡೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲಾಗಂತ ಘಟನೆಗಳನ್ನ ಯಾರು ಕೂಡ ಮಾಡಲಿಲ್ಲ. ಎಂತೆಂಥ ಸಂಗತಿಗಳಿತ್ತು. ಪಠ್ಯ ಪುಸ್ತಕದಲ್ಲಿ ಅಶ್ಲೀಲ ಚಿತ್ರಗಳನ್ನ ಮುದ್ರಣ ಮಾಡಿರುವಂತ ಸಂಗತಿಗಳು ಕೂಡ ಇತ್ತು. ಆ ರೀತಿಯ ವಿಚಾರಗಳನ್ನು ಹೇಳುವಂತ ಸಂಗತಿಗಳು ಕೂಡ ಇತ್ತು. ಅದ್ರ ಪ್ರತಿಭಟನೆ ನಡೀಲಿಲ್ಲ ಅಂತಂದ್ರೆ ನಡೀತು, ಆದ್ರೆ ಈ ಹಂತದಲ್ಲಿ ನಡೀಲಿಲ್ಲ. ಕಾಂಗ್ರೆಸ್ಸಿನ ಮಾನಸಿಕತೆ ಹಂತದಲ್ಲಿ ನಡೀಲಿಲ್ಲ. 3 ಸಮಿತಿಗಳೊಳಗಡೆ ಈ ಕಾರ್ಯವನ್ನು ಮಾಡ್ತಾರೆ. ಒಂದು ಪಠ್ಯ ಪರಿಷ್ಕರಣಾ ಸಮಿತಿ, ಇನ್ನೊಂದು ರಚನಾ ಸಮಿತಿ, ಇನ್ನೊಂದು ಪರಿಶೀಲನಾ ಸಮಿತಿ. ಪಠ್ಯ ಪರಿಷ್ಕರಣಾ ಸಮಿತಿ ಒಳಗಡೆ ಯಾರನ್ನು ಇರಬೇಕು ಅಂತೇಳಿ ಯೋಚನೆಯನ್ನು ಮಾಡಿ ಅದಕ್ಕೊಂದು ನೇತೃತ್ವ ಕೊಟ್ಟು ಅದನ್ನ ಕಾರ್ಯವನ್ನು ಪ್ರಾರಂಭ ಮಾಡುತ್ತೆ ಸರ್ಕಾರ. ಅದರ ರಚನಾ ಸಮಿತಿ ಇದೆಯಲ್ಲ, ಇದಕ್ಕೆ ಹೊರಗಿನಿಂದ ಯಾರೋ ಬರೋದಿಲ್ಲ. ಬದಲಾಗಿ ಯಾರು ಈ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಂಥವ್ರನ್ನ ಇಟ್ಟುಕೊಂಡಂತಹ ಒಂದು ರಚನಾ ಸಮಿತಿ ಅದು. ಆ ರಚನಾ ಸಮಿತಿಯ ನಂತರದೊಳಗಡೆ ಪರಿಶೀಲನಾ ಸಮಿತಿ ಆಗುತ್ತೆ. ಅದರೊಳಗೆ ಸಬ್ ಕಮಿಟಿ ಮಾಡ್ತಾರೆ. ಅಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳಿರ್ತಾರೆ, ಸಂಬಂಧಪಟ್ಟಂತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಕೆಲವು ಶಿಕ್ಷಕರು ಇರ್ತಾರೆ. ಅವರು ಇದೆಲ್ಲದನ್ನು ಕೂಡ ಸಂಗತಿಗಳನ್ನು ತೀರ್ಮಾನ ಮಾಡಿ ಮುದ್ರಣ ಮಾಡಿ ಹೊರಗಡೆ ತರುವಂಥದ್ದು. ಕಾಂಗ್ರೆಸ್ ಕಳೆದ 74 ವರ್ಷಗಳಲ್ಲಿ ಏನೆಲ್ಲ ಸುಳ್ಳುಗಳನ್ನು ಹೇಳ್ತಾನೆ ಬಂತು, ಈಗಲೂ 75ನೇ ವರ್ಷಕ್ಕೆ ಕಾಲಿಟ್ಟಿರುವಂತ ಸಂದರ್ಭದಲ್ಲೂ ಕೂಡ ಮತ್ತೊಂದು ಸುಳ್ಳು ಹೇಳುವಂತ ಕೆಲಸವನ್ನು ಮಾಡ್ತಾ ಇದೆ ಕಾಂಗ್ರೆಸ್. ಸುಳ್ಳಿನ ಸರದಾರ ಕಾಂಗ್ರೆಸ್. ಒಂದು ಸುಳ್ಳನ್ನ 100 ಬಾರಿ ಹೇಳಿದ್ರೆ ಸತ್ಯ ಆಗುವಂತ ಒಂದು ಪರಿಸ್ಥಿತಿಯ ನಿರ್ಮಾಣ ಆಗ್ತಾ ಇತ್ತು. ಆ ನಿರ್ಮಾಣ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡುತ್ತೆ. ಕಾಂಗ್ರೆಸ್ಸಿನ ನೀತಿ ಈ ದೇಶಕ್ಕೆ ಪೂರಕ ಅಲ್ಲ, ಮಾರಕ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ದೇಶದಲ್ಲಿ ದೂರ ಇಟ್ಟಿರುವಂಥದ್ದು ಈ ದೇಶದ ಜನತೆ. ಆ ಜನತೆಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟಾದ್ರೂ ಬುದ್ಧಿ ಬರಲಿಲ್ಲ ಕಾಂಗ್ರೆಸ್ಸಿಗೆ ಅಂತ ಆದ್ರೆ ಇನ್ನು ಅತ್ಯಂತ ಕೆಳ ಹಂತಕ್ಕೆ ಹೋಗಲಿಕ್ಕೆ ಬೇಕಾದಂಥ ಎಲ್ಲ ಸಂಗತಿಗಳನ್ನ, ಅದಕ್ಕೆ ಬೇಕಾದಂಥ ಕ್ರಮವನ್ನ ದೇಶದ ಜನತೆ, ರಾಜ್ಯದ ಜನತೆ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಭಾರತೀಯ ಜನತಾ ಪಾರ್ಟಿಗಿದೆ. ಇಷ್ಟರ ಮಧ್ಯೆ ಅನೇಕ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಕೇಸರೀಕರಣ 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 ಅಂತ ಹೇಳಿ ಮುರಳಿ ಮನೋಹರ್ ಜೋಶಿ ಅವರು ಈ ಹಿಂದೆ ಪಠ್ಯ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಕೈ ಹಾಕಿದಂಥ ಸಂದರ್ಭದಲ್ಲಿ ಅವತ್ತೇ ಪ್ರಾರಂಭ ಮಾಡಿದ್ರು ಕೇಸರೀಕರಣ ಮಾಡ್ತಾ ಇದ್ದಾರೆ ಮುರಳಿ ಮನೋಹರ್ ಜೋಶಿ ಅವರು ಅಂತ ಹೇಳಿ. ಕೇಸರೀಕರಣ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಹಿಂದೂ ದೇಶ, ಇದು ಹಿಂದೂ ರಾಷ್ಟ್ರ, ಇದು ಮತ್ತೊಮ್ಮೆ ಮಾಡುವಂತ ಅವಶ್ಯಕತೆನೇ ಇಲ್ಲ ನಮಗೆ. ಆದ್ರೆ ಯಾವ ವಿಚಾರಗಳ ಮೇಲೆ ಮಾರಣಾಂತಿಕ ಹಲ್ಲೆಯ ರೂಪದಲ್ಲಿ ವೈಚಾರಿಕ ಹಲ್ಲೆ ನಡೆದಂತ ಕೆಲಸವನ್ನು ಮಾಡ್ತಾ ಇದ್ರು, ಅದಕ್ಕೆ ಸರಿಯಾದಂತ ಶಕ್ತಿ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ.
ನಾವು ಯಾವತ್ತೂ ಕೇಸರೀಕರಣ ಮಾಡ್ಲಿಕ್ಕೆ ಹೋಗಲಿಲ್ಲ. ಆದರೆ ಕಾಂಗ್ರೆಸ್ ಇದನ್ನು ಕೇಸರೀಕರಣ ಅಂತ ಹೇಳ್ತಾ ಇದೆ. ಕೇಸರೀಕರಣ ಅಂತಾನೆ ಹೇಳಕ್ ಶುರು ಮಾಡಿದ್ರೆ ಕೇಸರಿಗೆ ಮಾಡಿದಂಥ ಅವಮಾನ ಅಲ್ವಾ ಇದು? ಈ ದೇಶದೊಳಗಡೆ ಕೇಸರಿ ರಾಷ್ಟ್ರಧ್ವಜಕ್ಕೆ ಮಾಡಿದಂಥ ಅಪಮಾನ ಅಲ್ವಾ? ಹಾಗಾದ್ರೆ ಈ ರಾಷ್ಟ್ರಧ್ವಜದಲ್ಲಿ ಕೇಸರಿ ಇದೆಯೇ ಇಲ್ವೋ? ಈ ದೇಶದಲ್ಲಿರುವಂಥ ಸಾಧು ಸಂತರಿಗೆ ಮಾಡಿದಂಥ ಅಪಮಾನ ಅಲ್ವಾ ಕೇಸರೀಕರಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ಬೇರೆ ರೀತಿಯ ಮಾತುಗಳನ್ನ ಆಡಿದ್ರೆ? ಯಾಕೆ ಈ ರೀತಿಯ ನೀತಿಯನ್ನು ಅನುಸರಿಸ್ತೀರಿ ನೀವು? ಕೇಸರೀಕರಣದ ಬಗ್ಗೆ ವಿಶೇಷವಾದಂಥ ಅರ್ಥ ಬರೋ ರೀತಿಯೊಳಗಡೆ, ಕೆಟ್ಟ ರೀತಿಯಲ್ಲಿ ಅರ್ಥ ಮಾಡುವ ರೀತಿಯೊಳಗಡೆ ಮಾತನಾಡಿದರೆ ಇದು ಸರಿಯಲ್ಲ. ಕಾಂಗ್ರೆಸ್ಸಿನ ನೀತಿ ಏನಿದೆ ಇದನ್ನು ಬದಲು ಮಾಡ್ಕೋಬೇಕು. ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡ್ಬೋದು, ರಾಷ್ಟ್ರಕ್ಕೆ ಅಪಮಾನ ಮಾಡ್ಬೋದು, ಸಾಧು ಸಂತರಿಗೆ ಅಪಮಾನ ಮಾಡ್ಬೋದು, ಹಿಂದೂಗಳ ಭಾವನೆಗಳಿಗೆ ಅಪಮಾನ ಮಾಡ್ಬೋದು ಅಂತೇಳಿ ತಾವು ಅನ್ಕೊಂಡಿದ್ರೆ ಎಲ್ಲಿವರೆಗೂ ಇದು? ಹಿಂದೂಗಳಿಗೆ ಸಹನೆ ಇದೆ, ಆ ಕಾರಣಕ್ಕೋಸ್ಕರ ನೀವು ಇಂದು ಬದುಕಿದ್ದೀರಾ. ಅನೇಕ ಸಂದರ್ಭದಲ್ಲಿ ಅನೇಕ ರೀತಿಯ ಮಾತುಗಳನ್ನ ಆಡ್ತಾ ಇದ್ದೀರಿ. ನಾನು ಹಿಂದೂ ಅನ್ನೋಂಥ ಮಾತನ್ನು ಹೇಳ್ತೀರಿ. ಹಿಂದುತ್ವಕ್ಕೆ ಕಳಂಕ ಸಿದ್ದರಾಮಯ್ಯನವರೇ ನೀವು. ನಾನು ಹಿಂದೂ ಅಂತೇಳಿ ಬೊಂಬಡ ಬಜಾಯಿಸ್ತಿದ್ದೀರಲ್ಲ. ಹಿಂದುತ್ವಕ್ಕೆ ಶಕ್ತಿ ಕೊಡುವಂಥ ಕೆಲಸ ಯಾವ್ದು ಮಾಡಿದ್ದೀರಿ ನೀವು? ಕಾಂಗ್ರೆಸ್ ಯಾವ್ದು ಮಾಡಿದೆ? ಹಿಂದೂಗಳ ಭಾವನೆಗೆ ಧಕ್ಕೆ ಆಗಂತೇಳಿ ಗೋಹತ್ಯೆ ನಿಷೇಧ ಕಾನೂನನ್ನು ದಾರಿಗೆ ತಂದ್ರೆ ನಾನೇ ಗೋವು ತಿಂತೀನಿ, ಏನ್ ಮಾಡ್ತೀನಿ ಅಂತ ಕೇಳದಂತವ್ರು ನೀವು ಹೇಗೆ ಹಿಂದೂ ಆಗ್ತೀರಿ? ನಾನು ಹಿಂದೂ ಅಂತ ಹೇಳ್ಕೊಂಡ್ಬಿಟ್ರೆ ನಾವೆಲ್ಲ ಒಪ್ಕೊಂಡ್ಬಿಡ್ಬೇಕ ನಿಮ್ಮನ್ನ? ನೀವು ಹಿಂದುತ್ವಕ್ಕೆ ಕಳಂಕ, ಅನೇಕರ ಸಂತಾನಗಳು ನೀವು. ಹಾಗಾಗಿ ಹಿಂದೂಗಳಿಗೆ ಮತ್ತೊಮ್ಮೆ ಮೋಸ ಮಾಡುವಂಥ ಅವಶ್ಯಕತೆ ಇಲ್ಲ. ಎಷ್ಟು ವರ್ಷ ಸೋನಿಯಾ ಗಾಂಧಿಗೆ ತೃಪ್ತಿಪಡಿಸ್ತೀರಿ ಸಿದ್ದರಾಮಯ್ಯನವರೇ? ಎಷ್ಟು ವರ್ಷ? ಸೋನಿಯಾ ಗಾಂಧಿಗೆ ತೃಪ್ತಿಪಡಿಸ್ಲಿಕ್ಕೋಸ್ಕರ ಈ ದೇಶದ ಹಿಂದೂಗಳನ್ನು ವಿರೋಧ ಮಾಡ್ಕೊಳ್ಳುವಂಥ ಒಂದು ಮಾನಸಿಕತೆ ನಿಮ್ದಿದೆಯಲ್ಲ. ನೀವು ಹಿಂದೂನಾ? ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ತರ್ತೀವಿ ಅಂತ ಹೇಳಿದ್ರೆ ಊರಲ್ಲಿರುವಂಥ ನೂರಾರು ವೀರಶೈವ ಸಮಾಜದ ಮನೆಗಳನ್ನ ಮತಾಂತರ ಮಾಡಿದಂಥ ಸಂದರ್ಭದಲ್ಲಿ, ಅಮಾಯಕರನ್ನ ಮತಾಂತರ ಮಾಡುವಂಥ ಸಂದರ್ಭದಲ್ಲಿ, ಬಡವರನ್ನ, ಕೂಲಿ ಕಾರ್ಮಿಕರನ್ನ, ಯಾರು ಅತ್ಯಂತ ಬಡತನದ ರೇಖೆಗಿಂತ ಕೆಳಗಡೆ ಇದ್ದಾರೆ ಅವರನ್ನೆಲ್ಲ ಮತಾಂತರ ಮಾಡುವಂಥ ಸಂದರ್ಭದಲ್ಲಿ ನೀವು ವಿರೋಧ ಮಾಡಿದ್ರ? ನೀವು ಹಿಂದೂನಾ? ಮಾತಾಡ್ತಿದ್ರೆ ನಾನೊಬ್ಬ ಹಿಂದೂ, ನಾನು ಹಿಂದೂ. ನಾಚಿಕೆ ಆಗಬೇಕು ನಿಮಗೆ ಸಿದ್ದರಾಮಯ್ಯನವರೇ. ಹಿಂದುತ್ವಕ್ಕೆ ಯಾವತ್ತೂ ಕೂಡ ಶಕ್ತಿ ಕೊಡುವಂಥ ಒಂದು ಯಾವುದೇ ಪ್ರಾಮಾಣಿಕ ಪ್ರಯತ್ನವನ್ನು ತಾವು ಮಾಡಲಿಲ್ಲ. ಬದಲಾಗಿ ಹಿಂದುತ್ವವನ್ನು ಹತ್ತಿಕ್ಕುವಂಥ ಕೆಲಸವನ್ನು ತಾವು ಮಾಡ್ತಾನೆ ಬಂದಿದ್ದೀರಾ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಹಿಂದೂ ಆಗಲಿಕ್ಕೆ ನಾಲಾಯಕ್ಕಿದ್ದೀರಿ. ನೀವು ಯಾವತ್ತೂ ಕೂಡ ನಮಗೆ ಈ ಒಂದು ಕಳಂಕ, ನಮಗೆ ಹಿಂದೂ ಸಮಾಜಕ್ಕೆ. ಕೆಲವು ಸಾಹಿತಿಗಳು ತಮಗೆ ನೀಡಿದಂತಹ ಪ್ರಶಸ್ತಿಗಳನ್ನ ವಾಪಸ್ ಮಾಡ್ತಾ ಇದ್ದಾರೆ. ಇದು ರಾಷ್ಟ್ರಕ್ಕೆ ಬರೆದಂತ ಗೌರವನ? 11 ಜನರು ಪಠ್ಯಪುಸ್ತಕ ಪರಿಷ್ಕರಣೆಗೆ ಸಂಬಂಧಪಟ್ಟಂತ ಹಿನ್ನೆಲೆಯಲ್ಲಿ ಅದರಲ್ಲಿ 4 ಜನರ ಪಠ್ಯ ಮಾತ್ರ ಇರುವಂಥದ್ದು, ಇನ್ನು 7 ಜನದಿಲ್ಲ. ಯಾವ ರೀತಿ ಹೋರಾಟ ಮಾಡ್ತೀರಿ ನೀವು? 11ರಲ್ಲಿ 7 ಜನ ನಿಮಗೆ ಸಂಬಂಧ ಪಡದೇ ಇರುವಂಥ ಸಂಗತಿಗಳು ಇಲ್ಲೇ ಇಲ್ಲ ನಿಮ್ಮ ಪುಸ್ತಕಗಳಲ್ಲಿ, ಪಠ್ಯದಲ್ಲಿ. ನೀವು ಅದನ್ನ ವಾಪಸ್ ಮಾಡ್ತೀರಿ. ಪ್ರಶಸ್ತಿ ಘರ ವಾಪಸ್ ಏನಂತ ಹಿನ್ನೆಲೆಯಲ್ಲಿ ಈ ಹಿಂದೂ ಕೂಡ ನಡೆದಿತ್ತು. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲಿಲ್ಲ ನಾವು. ಅಟಲ್ಜಿ ಅವರಿದ್ದಂಥ ಸಂದರ್ಭದಲ್ಲೂ ಈ ರೀತಿಯ ಪ್ರಶಸ್ತಿಗಳನ್ನು ವಾಪಸ್ ಕೊಡುವಂಥ ಕೆಲಸನ ಮಾಡ್ತಾನೆ ಬಂದಿದ್ದಾರೆ ಇವತ್ತು ಈ ದೇಶದಲ್ಲಿ. ಆ ಥರದ ಸಂಗತಿ ನಡೆಯೋದು ಈ ದೇಶದಲ್ಲಿ ಮಾತ್ರ. ಯಾಕೆ ಅಂತ ಹೇಳಿದ್ರೆ ಅನೇಕ ಸಂಗತಿಗಳು ಸಹಿಸಿಕೊಂಡಿರುವಂಥ ಭಾರತ ನಮ್ಮದು, ಅತ್ಯಂತ ಸಹಿಷ್ಣುತೆಯಿಂದ ಇರುವಂಥ ಭಾರತ ನಮ್ಮದು. ಹಾಗಾಗಿ ಈ ರೀತಿಯ ಮಾನಸಿಕತೆ ಇರುವಂತಹ ಸಾಹಿತಿಗಳು ರಾಜ್ಯದ ಪ್ರಶಸ್ತಿ ಕೊಟ್ಟಿದ್ದಾರೆ. ನಿಮಗೆ ಬೇಡ ಅಂತ ಹೇಳಿ ರಾಜ್ಯದಲ್ಲಿ ನೀವು ಲಾಯಕ? ಪ್ರಶಸ್ತಿ ವಾಪಸ್ ಕೊಟ್ರಿ, ಹಣ ವಾಪಸ್ ಕೊಟ್ರ? ಒಂದು ಬೇಕು ಒಂದು ಬೇಡ. ಯಾಕೆ? ತಾಕತ್ತಿದ್ರೆ ಅಷ್ಟು ತಗೊಂಬಂದು ಸರ್ಕಾರಕ್ಕೆ ಬಿಸಾಕ್ರಿ, ಸರ್ಕಾರ ಇದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ ನಾನು. ಯಾರ್ಯಾರು ಪ್ರಶಸ್ತಿಗಳನ್ನು ವಾಪಸ್ ಕೊಟ್ಟಿದ್ದಾರೆ ಆ ವಾಪಸ್ ಕೊಟ್ಟಿರೋ ಪ್ರಶಸ್ತಿಗಳನ್ನ ವಾಪಸ್ ಇಟ್ಕೊಂಡ್ಬಿಡ್ಬೇಕು. ಕೊಡಬಾರ್ದವರಿಗೆ, ಅವರಿಗೆ ಏನು ಕಾಲಿಡಿಯೋ ಅವಶ್ಯಕತೆ ಇಲ್ಲ. ಶಿವಮೊಗ್ಗದಲ್ಲೊಂದಷ್ಟು ಬುದ್ಧಿಜೀವಿಗಳು ಅವರ ಆಟವನ್ನು ಶುರು ಮಾಡಿದ್ರು. ಮತ್ತೆ
ಅವ್ರು ಯಾವತ್ತೂ ನಮ್ಮ ವಿರೋಧಿಗಳೇ ಬಿಡಿ. ಅವರು ನಮ್ಮ ಪರ ಬನ್ನಿ ಅಂತ ಹೇಳಿದ್ರೆ ನಮಗೆ ಅಪಮಾನ. ಅದು ಹಿಂದುತ್ವಕ್ಕೆ ಮಾಡಿದಂಥ ಅಪಮಾನ, ವಿಚಾರಕ್ಕೆ ಮಾಡಿದಂಥ ಅಪಮಾನಗಳು. ಯಾಕಂದ್ರೆ ಅವ್ರ ವಿಚಾರನೇ ಬೇರೆ, ನಮ್ಮ ವಿಚಾರಗಳೇ ಬೇರೆ. ಅವ್ರ ವಿಚಾರ ಮಾರ್ಕ್ಸ್ವಾದಿಗೆ ಸಂಬಂಧಪಟ್ಟಂತ ವಿಚಾರಗಳು, ಕಮ್ಯುನಿಸಮಿಗೆ ಸಂಬಂಧಪಟ್ಟಂತ ವಿಚಾರಗಳು ಅವ್ರದ್ದೆಲ್ಲದೂ ಕೂಡ. ಹಾಗಾಗಿ ಆ ವಿಚಾರ ಈ ದೇಶಕ್ಕೆ ಹೊಂದೋದಿಲ್ಲ ಅಂತ ಹೇಳಿ ಜಗತ್ತಾಗಿರಾಗೋಗ್ಬಿಟ್ಟಿದೆ. ಆದರೆ ಮೊನ್ನೆ ಅವರು ಹೋರಾಟ ಮಾಡ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ. ರೋಹಿತ್ ಚಕ್ರತೀರ್ಥರಂತ ವ್ಯಕ್ತಿಗಳನ್ನ ಇಟ್ಕೋಬಾರ್ದು ಅಂತ ಹೇಳ್ತಾರೆ, ಪಟ್ಟೆಗಳನ್ನ ರದ್ದು ಮಾಡಿ ಅಂತ ಹೇಳ್ತಾರೆ. ನೀವೇನು ಕಡಿದು ಕಟ್ಟೆ ಹಾಕಿದ್ದೀರಿ? ಡಿ ಮಂಜುನಾಥ್ ಅವರೇ, ನಿಮಗೊಂದು ಪ್ರಶ್ನೆ ಕೇಳಬೇಕಲ್ಲ ನಾನು ಇವತ್ತು. ನೀವು ಅವ್ರ ಜೊತೆ ಸೇರಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನೀವು ಹೇಗೆ ನಡ್ಕೊಳ್ತಾ ಇದ್ದೀರಿ? ನಿಮಗೆ ಯಾಕೆ ಬೇಕು ಈ ಉಸಾಬರಿ? ಸಾಹಿತ್ಯಗಳೇ ಇಲ್ಲದ ಪಠ್ಯ ಪರಿಷ್ಕರಣೆ, ಸಾಹಿತ್ಯಗಳೇ ಇಲ್ಲದೆ ಇರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಮತದಾರರ ಮೂಲಕ ಓಟ್ ತಗೊಂಡಿರುವಂತಹ ಡಿ ಮಂಜುನಾಥ್, ನಿಮಗೆ ಓಟ್ ಹಾಕ್ತಾರಲ್ಲ ಸಾಹಿತಿಗಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಲ್ಲ ನೀವು. ರೋಹಿತ್ ಚಕ್ರತೀರ್ಥರ ಬಗ್ಗೆ ಮಾತಾಡ್ತೀರಿ ಮಂಜುನಾಥ್, ನೀವು ಎಲ್ಲಿ ನಿಂತುಕೊಂಡು ಮಾತಾಡ್ತೀರಿ ಪ್ರಜ್ಞೆನ ಇಟ್ಟುಕೊಂಡು ಮಾತಾಡಬೇಕಾಗತ್ತೆ. ನಿಮ್ಮ ಮತದಾರರ ಪಟ್ಟಿಯನ್ನು ನೋಡಿದ್ರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮತದಾರರ ಪಟ್ಟಿಯನ್ನು ನೋಡಿದ್ರೆ ಎಲ್ಲರೂ ಸಾಹಿತಿಗಳಿದ್ದಾರೆ ಅಲ್ಲಿ. ಯಾರಿಗೆ ಕನ್ನಡ ಬರುತ್ತೆ, ಯಾರು ಕನ್ನಡಿಗ ಇದ್ದಾನೆ ಅವನು ಅಲ್ಲಿಗೆ ಸದಸ್ಯ. ನೀವು ರಾಜೇಂದ್ರ ಚನ್ನಿ ಅಂತವ್ರನ್ನ ಇನ್ಯಾರನ್ನು ಕಟ್ಕೊಂಡು ನೀವು ಹೋರಾಟ ಶುರು ಮಾಡ್ತೀರಿ ಚಕ್ರತೀರ್ಥರ ಬಗ್ಗೆ ಅಂತ ಹೇಳಿದ್ರೆ ನಿಮ್ಮ ಚಕ್ರ ಸುತ್ತುತ್ತಾ ಇರುತ್ತೆ. ನೆನ್ಪಿಟ್ಕೊಳ್ಳಿ ನೋಡಿ, 16 ಬಾರಿ ಯೋಚನೆಗಳು NEP ತಗೊಂಡ್ಬಂದಿದ್ದಾರಲ್ಲ, ಹಾಗೆ ತರಲಿಲ್ಲ. 10 ಲಕ್ಷಕ್ಕೂ ಜನರನ್ನ ಭೇಟಿ ಮಾಡಿ, 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಭೇಟಿ ಮಾಡಿ ಒಂದು NEP ಬೇಕು ಅಂತ ಹೇಳಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನು ತಂದಿರುವಂಥದ್ದು ಭಾರತ. ರೋಹಿತ್ ಚಕ್ರತೀರ್ಥನ ಪಠ್ಯ ಪರಿಷ್ಕರಣಾ ಸಮಿತಿ ರದ್ದುಗೊಳಿಸಿ ಪಠ್ಯವನ್ನು ರದ್ದು ಮಾಡಿ, ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಸ್ವಾಮಿ, ಕಾಂಗ್ರೆಸ್ ಹೇಳಿದಂಗೆ ಕುಣಿಯಕ್ಕಾಗೋದಿಲ್ಲ. ಹಾಗಾಗಿ ಈ ರೀತಿಯ ಗುಂಡಾವರ್ತನೆ ಮೂಲಕ ಪಠ್ಯ ಪರಿಷ್ಕರಣೆಗೆ ಕಡಿವಾಣ ಹಾಕುವಂಥದ್ದು ಆಗೋದಿಲ್ಲ, ಇದು ನಡೆಯೋದಿಲ್ಲ ಅನ್ನೋದು ಸಂಗತಿಯನ್ನ ತಮ್ಮ ಮೂಲಕ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ.